ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬ್ಯಾಂಕ್ ನಿಫ್ಟಿಯ ಕೊನೆ ಎಕ್ಸ್ಪೈರಿ ದಿನ ಏನು ಇವತ್ತು ಕರಡಿ ಬಂದು ಇವತ್ತು ಚೇರ್ ಮೇಲೆ ಕೂತಂಗಿದೆ, ಯಾವುದಾದ್ರು ಸಿಂಹಾಸನದ ಮೇಲೆ. ಯಾಕೆಂದರೆ 10% ಕ್ಯಾಟಗರಿಗೆ ಹೋಗಿದೆ. ಇವಾಗ ಬಿಯರ್ ಮಾರ್ಕೆಟಿಗೆ ಹೋಗ್ಬೋದು. ನಿನ್ನೆಯಿಂದ ಸ್ವಲ್ಪ ಗಂಟಲಲ್ಲಿ ತೊಂದರೆ ಇದೆ, ಹಾಗಾಗಿ ಇವತ್ತು ಬೇಗನೆ ಮುಗಿಸ್ತೀನಿ. ಇಲ್ಲಿ ತುಂಬ ಪಟಾಕಿ ಬೇರೆ ಹೊಡಿತಾ ಇದ್ದಾರೆ, ಬೈ ಎಲೆಕ್ಷನ್ದು ಅದು ಇದೆಲ್ಲ ಆಗಿದ್ದು ಅಂತನೋ ಅಥವಾ ನಿಫ್ಟಿ ಬಿದ್ದಿದ್ದಕ್ಕೋ ಏನು ಅಂತ ಗೊತ್ತಿಲ್ಲ. ಸೊ ನೋಡ್ತಾ ಹೋಗೋಣ. ಇವತ್ತು ಕೆಂಪು ಎಲ್ಲ ಕಡೆ ಕೆಂಪು. ಒಂದು ತುಂಬ ದಿನದಿಂದ ಕಾಯ್ದಿಟ್ಕೊಂಡಿದ್ದಂಥ ಒಂದು ರೇಂಜನ್ನು ಮುರ್ಕೊಂಡು ಕೆಳಗಡೆ ಬಂದಿದೆ. ಸೊ ಇವತ್ತು ಟಾಪ್ ಗೇನರ್ ಟಾಪ್ ಲೂಸರ್ ಮಾತಾಡೋದು ವೇಸ್ಟ್ ಅಂತ ಅನ್ಸುತ್ತೆ. ಆದರೂ ನೋಡೋದಾದರೆ ಹುಡುಕ್ಬೇಕು ಇವತ್ತು ಯಾವುದು ಟಾಪ್ ಗೇನರು. 2-3 ದಿನದಿಂದ ಚೆನ್ನಾಗಿ ಹೊಡ್ತಾ ತಿಂತಿದ್ದಂಥ ಬ್ರಿಟಾನಿಯಾ ಅಂತ ಕಾಣಿಸುತ್ತೆ. ಇವತ್ತು 0.38% ಇವತ್ತು ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಅಂತ ಅನ್ಬೋದು. ಟಾಪ್ ಲೂಸರ್ ಅಂತ ಹುಡುಕೋದು ಭಾರಿ ಕಷ್ಟ ಇದೆಯಲ್ಲ. ಹೀರೋ ಮೋಟೋಕಾಪ್ ಅಂತ ಕಾಣಿಸ್ತಾ ಇದೆ ಸದ್ಯಕ್ಕೆ ನೋಡೋದಾದರೆ. 4.33% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50ನಲ್ಲಿ ಅದೇ ಇವತ್ತಿನ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಎಲ್ಲದರಲ್ಲೂ 2% ಫಾಲು. ಒಳ್ಳೆ ಟೈಮು ನೋಡಿ. ಆ್ಯಸ್ ಅನ್ ಇನ್ವೆಸ್ಟರ್ ನೀವು ಇನ್ವೆಸ್ಟ್ ಮಾಡೋಕ್ಕೆ ನಿಫ್ಟಿ ಎಷ್ಟು ದೂರ ಹೋಗಿ ಬೀಳಬಹುದು ಅಂತ ಮಾಡಿದ್ದನ್ನು ಇನ್ನೊಂದ್ಸಲ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. 2 ಥರ ಕಮೆಂಟ್ಸ್ ಬಂದಿತ್ತು ನಿನ್ನೆ. ತುಂಬ ವಿವರವಾಗಿ ಎಲ್ಲ ಸೆಕ್ಷನ್ನು ಕವರ್ ಆಗಿದೆ ಅಂತ ಕೆಲವರು ಕಮೆಂಟ್ ಹಾಕಿದ್ರಿ. ಕೆಲವರು ತುಂಬ ಲೆಂತ್ ಆಯಿತು ವಿಡಿಯೋ, 8 to 10 minutes ಆದರೆ ಒಳ್ಳೆಯದು ಅಂತ ಹೇಳಿದ್ರಿ. ನನಗೂ ಅದೇ ಅಂತ ಅನಿಸುತ್ತೆ. ಕೆಲವೊಂದು ವಿಚಾರಗಳನ್ನು ನಾವು ಶಾರ್ಟ್ ಮಾಡ್ಬೋದು, ಬಟ್ ಡೋಂಟ್ ವರಿ. ಇನ್ನೇನು ಈ ವಾರ ಆಯಿತು ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ. ಮುಂದಿನ ವಾರ ಮಿಡ್ ಕ್ಯಾಪ್ ನಿಫ್ಟಿದು ಫಿನ್ ನಿಫ್ಟಿದು ಎಕ್ಸ್ಪೈರಿಗಳು ಮುಗಿದೋಗ್ಬಿಟ್ರೆ ಈ ವೀಕ್ಲಿ ಎಕ್ಸ್ಪೈರಿಗಳು ಜಂಜಾಟ ಇರೋದೇ ಇಲ್ಲ. ಅದಾದಮೇಲೆ ಬರೀ ನಿಫ್ಟಿ ಒಂದೇ ವೀಕ್ಲಿ ಎಕ್ಸ್ಪೈರಿ ಉಳಿಯುವಂಥದ್ದು. ಸೊ ಮೋಸ್ಟ್ ಪ್ರಾಬ್ಲಿ ಯಾವ ಇಂಡೆಕ್ಸ್ ಏನಾದರೂ ಚೆನ್ನಾಗಿ ಕಾಣಿಸ್ತು ಅಂದರೆ ಅದನ್ನ ಮಾತಾಡೋಣ. ಇಲ್ಲಾಂದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ 2 ಇಟ್ಕೊಂಡ್ರೆ ಸಾಕಾಯಿತು. ಒಂದು ದಿನಕ್ಕೆ 3 ಸ್ಟಾಕ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಸುಮಾರು ಸ್ಟಾಕ್ಗಳನ್ನು ನೆನ್ನೆ ಕಮೆಂಟ್ ಮಾಡಿದ್ರಿ. ಎಲ್ಲದನ್ನೂ ಇವತ್ತು ಯಾವ ಸ್ಟಾಕ್ಗಳನ್ನು ಇವತ್ತು ತೊಗೊಳಕ್ಕೆ ಆಗ್ತಾ ಇಲ್ಲ, ಕ್ಷಮಿಸಿ. ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿದ್ದೀನಿ. ಹಾಗಾಗಿ ನೋಡೋಣ. ಶುಕ್ರವಾರ ರಜೆ ಇದೆ ಅಲ್ವಾ ಮಾರ್ಕೆಟಲ್ಲಿ. ಯಾವ್ದು ಬೇಕಾದರೆ ಒಂದು ಡೆಡಿಕೇಟೆಡ್ ಅದ್ರ ಬಗ್ಗೆ ನಾವು ಒಂದು ವೀಡಿಯೋ ಮಾಡೋಣ. FIAದು ಹಿಂದಿಂದು ಹಿಸ್ಟಾರಿಕಲ್ ಕೇಳಿದರೆ ಅದನ್ನು ಒಂದು ಪ್ಲಾನ್ ಮಾಡ್ಬೋದು. ಸೊ ಮುಂಬರುವ ದಿನಗಳಲ್ಲಿ ಮೇ ಬಿ ದಿನಕ್ಕೆ 3 ಸ್ಟಾಕ್ಗಳನ್ನು ತೊಗೊಳ್ಳೋಣ, 2 ಇಂಡೆಕ್ಸನ್ನು ಮಾತಾಡೋಣ. ಅವಾಗ ಆರಾಮಾಗಿ ನಾವು 10 ನಿಮಿಷದಲ್ಲಿ ಮುಗಿಸ್ತಾ ಹೋಗ್ಬೋದು. ಸೊ ನೋಡ್ತಾ ಹೋಗೋದಾದರೆ ಎಲ್ಲ ಸೆಕ್ಟರಲ್ಲೂ ಕ್ಲೀನಾಗಿ ಸೆಲ್ಲಿಂಗ್. IT ಇರೋದ್ರಲ್ಲಿ ಉತ್ತಮವಾದ ಸೆಕ್ಟರ್ ಅಂದರೆ ಇವತ್ತು IT. ಅದ್ರ ನೆಕ್ಸ್ಟ್ ಅಂದರೆ FMCG ಅಂತ ಹೇಳ್ತಾ ಹೋಗ್ಬೋದು. ನಿಫ್ಟಿನಲ್ಲಿ ಏನು ಕತೆ ಹಾಗಾದರೆ ಏನಾಯಿತು? ಸೊ ನಿಫ್ಟಿನಲ್ಲಿ 24,086 ವೆರಿ ಇಂಪಾರ್ಟೆಂಟ್ ಲೆವೆಲು. ನೆನ್ನೆ ನೋಡಿ ಸಂಚಕಾರ ಥರ ಮಾಡಿಬಿಟ್ಟಿದ್ರು. ಯಾಕೆಂತಂದರೆ ಇಂಪಾರ್ಟೆಂಟ್ ಲೆವೆಲ್ಗೆ ಬಂದುಬಿಟ್ಟು ಅಲ್ಲಿ ಕ್ಲೋಸಿಂಗ್ ಮಾಡೋಗಿದ್ರು. ಇವತ್ತೇನಾಯಿತು, ಅದಕ್ಕಿಂತ ಕೆಳಗಡೆ ಓಪನ್ ಆದರೆ ಯಾವ ಟ್ರೆಂಡ್ ಲೈನ್ನ ಮಾತಾಡ್ತಾ ಬಂದಿದ್ವು ಆ ಟ್ರೆಂಡ್ ಲೈನು ಮುಟ್ಬಿಡ್ತು. 23,600 ಬಂದು ಮುಟ್ಟಾಗಿದೆ. ಇವಾಗ ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ನಾಳೆ, ಅಥವಾ ಇಲ್ಲಿ ಏನೋ ಒಂದು ಶಾರ್ಟ್ ಕವರಿಂಗ್ ಬಂತು ಅಂದರೆ ನೀವು ಆರಾಮಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡೋದು. ನೋಡಿ, ಆಪ್ಷನ್ ಬೈಯಿಂಗು ಆಪ್ಷನ್ ಸೆಲ್ಲಿಂಗ್ ಇಟ್ಸ್ ಆಲ್ ಅಬೌಟ್ ಫೈಂಡಿಂಗ್ ದ ಡೇ ಅಂತ ನಾವು ಮಾತಾಡ್ತೀವಲ್ವಾ. ಈಗ ನೋಡಿ, ಆಪ್ಷನ್ ಬೈಯರ್ಸ್ ದಿನ ನಿನ್ನೆ ಆಗಿತ್ತು, ಇವತ್ತಾಗಿತ್ತು. ಇವತ್ತು ಎಸ್ಪೆಷಲಿ ಯಾಕೆಂದರೆ ಆ ರೇಂಜಿಂದ ಕೆಳಗಡೆ ಓಪನ್ ಆಗಿದೆ ಅಂದರೆ ನೀವು ಕಣ್ಣು ಮುಚ್ಕೊಂಡು ಅದನ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇದು ಮಾಡೋದು. ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಉಲ್ಟಾ ಟ್ರೆಂಡ್ ಇತ್ತು, ಅದನ್ನ ಇವತ್ತು ಮಾತಾಡಿದ್ವಿ ಕೂಡ ಗ್ರೂಪಲ್ಲಿ, ಅದನ್ನ ಹೇಳ್ತೀನಿ. ಬಟ್ ನಿಫ್ಟಿ ಕ್ಲಿಯರ್ ಕಟ್ ಗ್ರೌಂಡ್ ಲೆವೆಲಿಂದ ಕೆಳಗಡೆ ಆಗಿದೆ, ಹಿಸ್ಟಾರಿಕಲ್ ಲೆವೆಲ್ಗಳಿಂದ ಕೆಳಗಡೆ ಬಂದಿದೆ ಅಂದರೆ ಅಲ್ಲಿಂದ ನಾವು ಒಂದು ಟ್ರೇಡ್ನ ಕ್ಯಾಪ್ಚರ್ ಮಾಡಬಹುದಾಗಿತ್ತು. ಒಳ್ಳೆ ಟ್ರೇಡು, ಆಲ್ಮೋಸ್ಟ್ ಒಂದು 200 ಪಾಯಿಂಟ್ಸ್ಗಳ ಟ್ರೇಡು ನಿಫ್ಟಿನಲ್ಲಿ. ಆದರೆ ಈ ಒಂದು ವೈಡ್ ಚಾನಲ್ ಏನು ಮಾಡ್ತಾ ಬಂದಿತ್ತು ಆ ಚಾನಲ್ನ ಮುಂದಿದೆ. ನೋಡಿ, ಇಲ್ಲಿ ಒಂದು ಶಾರ್ಟ್ ಕವರಿಂಗ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ, ನಮ್ಮ ಚಾನಲ್ ಕೂಡ ಮಾತಾಡ್ಕೊಂಡಿದ್ವಿ. ಯಾಕೆಂತಂದರೆ ಇಲ್ಲಿ ಒಂದು ಆಯಿತು, ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನ್ ಆಗಬೇಕು ಅಂತಂದರೆ ಇಲ್ಲಿ ಒಂದು ಶಾರ್ಟ್ ಕವರಿಂಗ್ ಬರ್ಬೋದೇನೋ. ಬಂದು ಅದಾದಮೇಲೆ ದೃಷ್ಟಿ ಇದ್ದಿದ್ದು ಕೆಳಗಡೆ ಹೋಗುತ್ತೆ ಅಂತ, ಬಟ್ ಒಂದು ಶಾರ್ಟ್ ಕವರಿಂಗ್ ಕೊಟ್ಬಿಟ್ಟು ಕೆಳಗಡೆ ಹೋಗುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಮಾರ್ಕೆಟು ಈ ಕಡೆ ಬರ್ತಾರೆ. ಸೊ ಇದನ್ನ ಹೆಡ್ ಆ್ಯಂಡ್ ಶೋಲ್ಡರ್ ಅಂತ ಹಾಕಾಗಲ್ಲ. ಒಂದು ಸಮಾಧಾನ ಪಡ್ಕೋಬೇಕು. ಯಾಕೆ ಇದು ಹೆಡ್ ಆ್ಯಂಡ್ ಶೋಲ್ಡರ್ ಆಗಿ ಬಿದ್ದಿದ್ರೆ ಏನರ್ಥ ಹೇಳಿ, ಇಲ್ಲಿ ಎಷ್ಟು ದೊಡ್ಡದು ಇದೆಯೋ ಅಷ್ಟು ದೊಡ್ಡ ಫಾಲು ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಅವಾಗ ಈಗ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಮಾಡ್ತಾ ಇಲ್ಲ. ಸೊ ಈ ಪ್ಯಾಟರ್ನ ನೀವು ಆ ಥರ ನೋಡೋಂಗೆ ಇಲ್ಲ. ಈಗ ಲೋಯರ್ ಹೈ ಲೋಯರ್ ಲೈವ್ ಮಾಡ್ಕೊತಾನೆ ಬರ್ತಾ ಇದೆ. ಸೊ ಈಗ ನಿಫ್ಟಿನಲ್ಲಿ ರಿಕವರ್ ಆಯಿತು, ಮತ್ತೊಂದಾಯಿತು, ಏನೋ ಚೇಂಜ್ ಆಯಿತು, ಹಂಗೆ ಹಿಂಗೆ ಏನೋ ಒಂದು ಬಂತು. ಯಾಕಂದರೆ ಇದೆಲ್ಲ ಬರುತ್ತೆ ನೋಡಿ, ಸಣ್ಣ 1-2 ದಿನದಲ್ಲೇ ಎಲ್ಲ ಚೇಂಜ್ ಆಗ್ತಾ ಹೋಗ್ಬಿಡುತ್ತೆ. ಆ ರೀತಿ ಆದಾಗ 24,400 ಬಿಟ್ಟು ಹೋಗೋ ತನಕ ನೀವೇನು ಅನ್ಕೋಬೇಕು, ಎಲ್ಲಿ ಏನೇ ಬಂದ್ರೂ ಅದು ಒಂದು ಒಳಗಡೆ ಬರ್ತಾರೆ ಅಂತ ಶಾರ್ಟ್ ಕವರಿಂಗು ಇನ್ನೂ ಕೂಡ ಕರಡಿ ಒಂದು ಪ್ರಾಬಲ್ಯನ ಹೊಂದಿದೆ. ನೋಡಿ, ಕರಡಿ ಬಂದಿದೆ ಮಾರ್ಕೆಟಲ್ಲಿ. ಬೇರ್ ಮಾರ್ಕೆಟಿಗೆ ಎಂಟ್ರಿ ಆಗಿದೆ ಅಂತ ಹೇಳೋದಾದರೆ ಎಲ್ಲಿ ಹೋಗಬೇಕು, ಒಂದು 20% ಕರೆಕ್ಷನ್ಗೆ ಆಗಬೇಕು. ಆದರೆ ಈಗ ಆಗಿರೋದೇನೋ 10%. ಈಗ ನಾವು ಕರೆಕ್ಷನ್ ಅಂತ ಹೇಳ್ತಾ ಹೋಗ್ಬೋದು. ಇದು ಕರೆಕ್ಷನ್ನೇ ಆಗಿತ್ತು ಅಂತಂದರೆ ತುಂಬ ಒಳ್ಳೆ ಆಪರ್ಚುನಿಟಿ. ಇದರಿಂದ ನಿಮಗೆ 1 ವರ್ಷದಲ್ಲಿ ಒಳ್ಳೆ ರಿಟರ್ನ್ನ ಕೊಡುತ್ತೆ. ಯಾಕಂದರೆ ನೀವು ಮಂತ್ 10% ಯಾವಾಗ ನಿಮಗೆ ಕರೆಕ್ಷನ್ ಸಿಕ್ಕಿದೆ ಆಲ್ ಟೈಮ್ ಹೈನ ಅಂತ ನೋಡ್ಕೊಂಬನ್ನಿ. ತುಂಬ ಬೆರಳೆಣಿಕೆ ಅಷ್ಟೇ. ನಿಮಗೆ ಇವಾಗ ಕೋವಿಡ್ ಆಯಿತಾ, ಈಗ ಹತ್ತಿರದಲ್ಲಿ ಇರುವಂಥ ಉದಾಹರಣೆ ಅಂದರೆ ಎಲ್ಲರಿಗೂ ನೆನಪಿರೋದು ಕೋವಿಡಲ್ಲಿ ಎಷ್ಟು ಸಿಕ್ಕಿತ್ತು, 40%, ಆಲ್ಮೋಸ್ಟ್ 40% ನಮಗೆ ಕರೆಕ್ಷನಲ್ಲಿ ಸಿಕ್ಕಿತ್ತು. ಅದಾದಮೇಲೆ ನೋಡಿ ಯುದ್ಧ ಅಂತೆಲ್ಲ ಶುರು ಆಯ್ತಲ್ಲ, ರಷ್ಯಾ ಯುಕ್ರೇನ್ ಅಂತ. ಆಗ ನೋಡಿ ಹಂತವಾಗಿ ಅಂತ ನೀವು ನೋಡಿದ್ರೆ ಆಲ್ಮೋಸ್ಟ್ ಒಂದು 17-20% ನಿಮಗೆ ಕರೆಕ್ಷನ್ ಸಿಕ್ಕಿತ್ತು. 18% ಅಂದರೆ ಎಲ್ಲಿ ಟಾಪ್ ಮುಟ್ಟಿತ್ತೋ ಅಲ್ಲಿಂದ ಅಂತ ನೀವು ನೋಡಿದ್ರೆ ಓವರ್ ದ 6 months ಪೀರಿಯಡಲ್ಲಿ ನಿಮಗೆ ಆ ಒಂದು ಕರೆಕ್ಷನ್ ಸಿಕ್ಕಿತ್ತು. ಬಟ್ ಅದು ಬಿಟ್ಟರೆ ನಿಮಗೆ ರೀಸೆಂಟ್ ಟೈಮಲ್ಲಿ ಅಂಥ ಒಂದು ದೊಡ್ಡ ಕರೆಕ್ಷನ್ ಅನ್ನೋದು ಸಿಕ್ಕಿಲ್ಲ. ಇಲ್ಲಿ ನೋಡಿ, ಇಲ್ಲೊಂದು 10% ಸಿಕ್ಕಿತ್ತು, ಅದರಿಂದ ಹಂಗೆ ವಾಪಸ್ ರಿಕವರ್ ಆಗ್ತೋಯ್ತು. ಅದೇ ಹೇಳ್ತಾರಂತ ನಾನು. ಸೊ ಮಾರ್ಕೆಟಲ್ಲಿ 10% ಕರೆಕ್ಷನು ಹೊಸದಲ್ಲ, ಆಗುತ್ತೆ. ಆದರೆ ಈ ಸಲ ಬಂದಿರುವಂಥ ವೇಗ ಇದೆಯಲ್ಲ ಅದು ತುಂಬ ಶಾರ್ಪ್ ಇದೆ. ಮೋರ್ ಆಫ್ಟರ್ ಅ ಲಾಂಗ್ ಟೈಮ್ ಈ ಕರೆಕ್ಷನ್ ಬಂದಿದೆ ನೋಡಿ. ಆಫ್ಟರ್ ಲಾಂಗ್ ಟೈಮ್ ಬಂದಿರೋದ್ರಿಂದ ಇದು ಇನ್ನೂ ಡೀಪ್ ಆಗ್ತಾ ಹೋಗ್ಬೋದು ಅಂತ ಒಂದು ಊಹೆ. ನೋಡೋಣ ಅದೇನಾಗುತ್ತೆ ಏನು ಕತೆ ಅಂತ. ಅವತ್ತು ಡೈಲಿ ಕ್ಯಾಂಡಲಲ್ಲಿ ನಾವು ಮಾತಾಡಿದ್ವಿ. ಡೈಲಿ ಕ್ಯಾಂಡಲಲ್ಲಿ ನಮಗೆ 200 ಮೂವಿಂಗ್ ಆವರೇಜ್ ಅಂದರೆ 23,000. ಅದನ್ನು ಬಿಟ್ಟು ನೆಕ್ಸ್ಟ್ ಹೋಗೋದಾದ್ರೆ ನಾವೆಲ್ಲಿ ನೋಡಬೇಕು, ವೀಕ್ಲಿ ಕ್ಯಾಂಡಲಲ್ಲಿ ನೋಡಬೇಕು. ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ ಎಲ್ಲಿಗೆ ಬರುತ್ತೆ, ಆಗ 22,000 ಲೆವೆಲ್ಗೆ ಬರುತ್ತೆ.
ಗೊತ್ತಲ್ವಾ 22,000ದಲ್ಲಿ ಇಂಪಾರ್ಟೆಂಟ್ ಆದಂಥ ಪ್ರೈಸ್ ಆಕ್ಷನ್ ಇರೋದು 22,000 ಲೆವೆಲ್. 22,000 ತನಕ ಮಾರ್ಕೆಟ್ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿಂದ ನೀವು ಹಂತವಾಗಿ ಇನ್ವೆಸ್ಟ್ ಮಾಡೋದಂತೂ ಖಂಡಿತ ಮರೆಯೋಕ್ಕೆ ಹೋಗಬಾರ್ದು. ತುಂಬ ಸ್ಟ್ರಾಂಗ್ ಬೇಸು 22,500ರಿಂದ 22,000 ಲೆವೆಲ್ಲು. ಅಲ್ಲಿಗೆ ಬಂದರೆ ವೆರಿ ಗೋಲ್ಡನ್ ಆಪರ್ಚುನಿಟಿ, ಇಲ್ಲ ಅಂತಂದರೆ ಅಲ್ಲಿ ತನಕ ನೀವು ಹಂತವಾಗಿ 22,000 ಅಂದರೆ ಎಲ್ಲ ಇದ್ದರೆ ಇನ್ನೂ 1,500 ಪಾಯಿಂಟು ಕೆಳಗಡೆ ಆಗ್ತಾ ಹೋಯಿತು. ಸೊ ಅಷ್ಟು ತನಕ ಆಗುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕೂರೋದಕ್ಕಿಂತ 10% ಕರೆಕ್ಷನ್ ಆದಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ಸುಮಾರು ಸಲ 10% ಕರೆಕ್ಷನ್ ಆದಾಗ ಮಾರ್ಕೆಟು ರಿಕವರ್ ಆಗುತ್ತೆ. 10% ಇದ್ದಿದ್ದು 20% ಕನ್ವರ್ಟ್ ಆಗಿರುವಂಥ ರೇಷಿಯೋ ಹಿಸ್ಟಾರಿಕಲಿ ನೀವು ತೆಗೆದು ನೋಡಿದ್ರೆ ತುಂಬ ಕಡಿಮೆ. ಈ ಸಲ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮತ್ತೆ ಹಂಗೆ ಅನ್ಕೋಬೇಡಿ. ನೋಡಿ 10% ಬಂದು ರಿಕವರಿ, 10% ಬಂದು ರಿಕವರಿ ಅಂದರೆ 10-15% ರಿಕವರಿ ಆಗುತ್ತೆ. 17% ಆಲ್ಮೋಸ್ಟ್ 20% ಕರೆಕ್ಷನ್ ಬಂದಿತ್ತು ಆ ಟೈಮಲ್ಲಿ. ಅದು ಬಿಟ್ಟರೆ ನಮಗೆ ರೀಸೆಂಟ್ ಟೈಮ್ಸಲ್ಲಿ 20% ಕರೆಕ್ಷನ್ ಅಂತ ಬಂದಿಲ್ಲ. ಹಿಸ್ಟಾರಿಕಲ್ ಅಂತ ನೀವು ನೋಡ್ತಾ ಬರೋದಾದ್ರೂ ಕೋವಿಡಿಂದ ಮುಂಚೆ ಬರೋದಾದ್ರೆ ಇಲ್ಲಿ ಒಂದು ಡಿಮಾನಿಟೈಸೇಷನ್ ಅದೆಲ್ಲ ಆಯ್ತಲ್ಲ, ಆ ಟೈಮಲ್ಲಿ ನಿಮಗೊಂದು 27% ಕರೆಕ್ಷನ್ ಆಗಿದೆ. ಸುಮಾರು ತಿಂಗಳ ಕಾಲ ಅಲ್ಲೇ ನಿಂತ್ಕೊಂಡಿದೆ ಮಾರ್ಕೆಟು. ಮೇನ್ ಆ ಥರ ನಾವು ನೋಡಿದ್ದು ಅಂತಂದರೆ 2007ಅಲ್ಲಿ ಆಲ್ಮೋಸ್ಟ್ 60% ಕರೆಕ್ಷನ್ ಆಗಿತ್ತು. ಅದು ನಿಜವಾದ ಬೇರ್ ಮಾರ್ಕೆಟು. ಇಲ್ಲಿ ಮಧ್ಯದಲ್ಲಿ ನೀವು ಬೇರ್ ಮಾರ್ಕೆಟ್ ಅಂತ ಹೇಳ್ಬೋದು. ಯಾಕೆಂತಂದರೆ ಬೇರ್ ಮಾರ್ಕೆಟ್ ಅಂತ ಹೇಳಬೇಕು ಅಂತಂದರೆ ಏನಾಗಿರುತ್ತೆ ಅಂತಂದರೆ ಸುಮಾರು ದಿನ ನಿಮಗೆ ಒಂದೇ ಕಡೆ ನಿಂತ್ಕೋಬೇಕು. ಮಾರ್ಕೆಟ್ ಆಲ್ ಟೈಮ್ ಹೈ ಏನು ಮಾಡಿರುತ್ತೋ ಅಲ್ಲಿಂದ ಒಂದು 10% 20%ಗಿಂತ ಜಾಸ್ತಿ ಕರೆಕ್ಷನ್ ಆದರೆ ಆಗ ರಿಕವರಿ ಆಗೋಕ್ಕೆ ಸುಮಾರು ಬೇಕಾಗುತ್ತೆ. ನೋಡಿ ಇಲ್ಲಿ ಆಗಿದ್ದು ಅದೇನೆ. ನೋಡಿ ಆ ರೀತಿ ಬೇರ್ ಮಾರ್ಕೆಟ್ ಬಂದ್ಬಿಡ್ತು ಅಂದರೆ, ಯಾಕೆ ಬೇರ್ ಮಾರ್ಕೆಟ್ ಬಂದರೆ ಹೆದರ್ಕೊಂತಾರೆ ಅಂದರೆ ಅದು ರಿಕವರಿ ಆಗೋಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ. 2015ರಲ್ಲಿ ಬಂದಿದ್ದಂಥದ್ದು ಮಾರ್ಕೆಟ್ ಅದನ್ನ ಬಿಟ್ಟು ಮೇಲ್ಗಡೆ ಹೋಗಿದ್ದು ಯಾವಾಗ 2017. ಅಂದರೆ ಏನಾಯಿತು, 2 ವರ್ಷ ಪಾಸ್ ಆಯಿತು. ಈಗ ಏನಾದರೂ ನಾವು 20% ಕರೆಕ್ಷನ್ ಕ್ಯಾಟಗರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಬಂದಾಗ ಅರ್ಥ ಏನಾಗುತ್ತೆ, ಒಂದು ಸ್ಲೋ ಆಗುತ್ತೆ. ಕೋವಿಡ್ ಸುಮಾರು ಜನ ಬೇರ್ ಮಾರ್ಕೆಟ್ನ ಒಪ್ಕೊಳ್ಳಲ್ಲ. ಇದನ್ನ ನಿಫ್ಟಿ ಎಷ್ಟು ದೂರ ಬೀಳ್ಬೋದು ಅನ್ನೋ ವಿಡಿಯೋದಲ್ಲಿ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಮತ್ತೆ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ಯಾರಾದರೂ ಡೀಟೇಲ್ ಆಗಿ ಬೇಕು ಅಂದರೆ ಅಲ್ಲಿ ನೋಡ್ಬೋದು. ಆಯಿತು, ಇಲ್ಲಿಗೆ 10% ಆಗಿ ನಿಂತ್ಕೋಬೇಕು ಅಂತಂದರೆ ನೋಡಿ ಈ ಒಂದು ಮೂಮೆಂಟ್ ಆಗಿ ಇಲ್ಲೇನಾದ್ರು ಒಂದು ಬೇಸ್ ಹುಡ್ಕೊಂತು ಅಂತ ಅನ್ಕೊಳ್ಳೋಣ. ಮಾರ್ಕೆಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ 22,000 ಬೇಸ್ ಹುಡ್ಕೊಂತು ಅಂದರೆ ಈ ಮತ್ತೆ ಹೊಸ ಹೈನ ದಾಟ್ಕೊಂಡು ಮೇಲ್ಗಡೆ ಹೋಗೋಕ್ಕೆ ಇನ್ನೂ 2-3 ವರ್ಷಗಳ ಕಾಲ ಬೇಕಾಗ್ಬೋದು. ಇನ್ ಕೇಸ್ ಆ ಥರ ಆಯಿತು ಅಂದರೆ. ಅಷ್ಟರೊಳಗೆ ಏನಾದರೂ ಮತ್ತೆ ಏನಾದರೂ ಚೇಂಜಸ್ ಬಂದು ಇಲ್ಲಿ ಏನಾದರೂ ಸೆಂಟಿಮೆಂಟ್ ಚೇಂಜ್ ಆಯಿತು ಅಂದರೆ ಮತ್ತೆ ಹೋಗುತ್ತೆ. ಇಲ್ಲ ಅಂತಂದರೆ 26,000 ಏನೋ ಒಂದು ಹೈ ಮಾಡ್ತಲ್ಲ ನಿಫ್ಟಿ, ಈ ಹೈ ಸುಮಾರು ದಿನ ಉಳಿಯುವಂಥ ಸಾಧ್ಯತೆ ಇದೆ ನಿಫ್ಟಿನಲ್ಲಿ. ಸೊ ಸುಮಾರು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ 2021-22 ನಂತರ ಯಾರು ಮಾರ್ಕೆಟಿಗೆ ಬಂದಿದ್ರು, ನೀವು ಒಂದೊಂದು ತಿಂಗಳಲ್ಲಿ ಒಂದೊಂದು ಹೊಸ 1,000ನ ನೋಟ್ ತೊಗೊಂಡು ಬಂದಿದ್ರಲ್ವಾ, ಈ ಒಂದು ಅನುಭವ ನಿಮಗೆ ಹೊಸದಾಗಿರುತ್ತೆ. ಅಫ್ಕೋರ್ಸ್ ಮಧ್ಯದಲ್ಲಿ 2022ರಲ್ಲಿ ಯಾರಾದರೂ ಇದ್ದರೆ ಸ್ವಲ್ಪ ಮಟ್ಟಿನ ಒಂದು ಎಕ್ಸ್ಪೀರಿಯನ್ಸ್ನ ಮಾಡಿರ್ತಾರೆ. ಅದು ಬಿಟ್ಟರೆ ಆಫ್ಟರ್ ಕೋವಿಡ್ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದರೆ ಯಾವಾಗ 2-3 ವರ್ಷ ಒಂದೇ ಟೆರಿಟರಿಯಲ್ಲಿ ಇರೋಂಥದ್ದು, ಹೊಸ ಒಂದು 1,000 ಹೈನೇ ಮಾಡ್ದಲ್ಲಿರೋಂಥದ್ದು ಆ ಥರದ್ದು ಆಗಿಲ್ಲ ಹಿಸ್ಟಾರಿಕಲಿ. ಹೋಪ್ಫುಲಿ ಆ ಕಡೆಗೆ ಹೋಗುತ್ತಾ ಏನು ಅನ್ನೋದು ನೋಡಬೇಕು. ಹೋದರೆ ನೀವು ಖುಷಿ ಪಡಬೇಕು. ಯಾಕೆ ಹೇಳ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡೋರು, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, SIP ಮಾಡೋರು ಏನು ಮಾತಾಡಿದ್ವಿ, ಅಪ್ವರ್ಡ್ ಆವರೇಜಿಂಗ್ ಆಗಬೇಕಾ, ನಿಮಗೆ ಡೌನ್ವರ್ಡ್ ಆವರೇಜಿಂಗ್ ಆಗಬೇಕಾ. ಡೌನ್ವರ್ಡ್ ಆವರೇಜಿಂಗ್ ಆಗಬೇಕು ಅಂದರೆ ಮಾರ್ಕೆಟ್ ಸೈಡ್ ವೇಸ್ಟು ನೆಗೆಟಿವ್ ಆಗಿದ್ದರೆ ನಿಮಗೆ ಚೀಪಾಗಿ ಸಿಗ್ತಾ ಇರುತ್ತೆ. ಮೇಲ್ಗಡೆ ಹೋಗ್ತೀನಿ ನೀವು ದೊಡ್ಡ ಕಾಸ್ಟ್ಲಿನಲ್ಲಿ ಬೈ ಮಾಡ್ತಾನೆ ಇರ್ತೀರ ಅಲ್ವಾ. ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ರೆಗ್ಯುಲರ್ ಇನ್ವೆಸ್ಟರ್ಸ್ ಆಗಲಿ, ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋರಾಗಲಿ, ಏನೇ ಮಾಡೋರಾಗಲೂ ನಿಮಗೆ ಒಂದು ಕರೆಕ್ಷನ್ ಸಿಕ್ಕಿದ್ರೇ ಒಂದು ಮಾರ್ಕೆಟ್ನಲ್ಲಿ ಆಪರ್ಚುನಿಟಿ. ಯಾಕೆಂದರೆ ಆ್ಯಸ್ ಎನ್ ಇನ್ವೆಸ್ಟರ್ ನೀವು ಬೈ ಲೋ ಸೆಲ್ ಹೈ ಒಂದೇ ಮಾನದಂಡ ಇರೋದು, ಉಲ್ಟಾ ಮಾಡೋಕ್ಕೆ ಬರೋದಿಲ್ಲ. ಮೇಲ್ಗಡೆ ಹೋದಾಗ ನಾನು ಮಾರ್ಬಿಡ್ತೀನಿ, ಕೆಳಗಡೆ ಬಂದಾಗ ತೊಗೊತೀನಿ ಅಂದರೆ ಅದು ಬರೀ ಟ್ರೇಡಿಂಗ್ ಕಾನ್ಸೆಪ್ಟ್. ಆಸ್ ಎನ್ ಇನ್ವೆಸ್ಟರ್ ನೀವು ಎವ್ರಿ ಕರೆಕ್ಷನ್ನ ನೀವು ವೆಲ್ಕಮ್ ಮಾಡಲೇಬೇಕು. ಅದ್ರ ಜೊತೆಗೆ ಮುಂದುವರಿತಾ ಹೋಗಿ. ಸೊ ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ 2 ದಿನದಿಂದ ದೊಡ್ಡ ಪಾಸ್ ಆಗಿರೋದ್ರಿಂದ ನಾಳೆ ನಿಫ್ಟಿ ಎಕ್ಸ್ಪೈರಿ ಏನಾಗ್ಬೋದು ಅಂತ ತುಂಬ ಕೂತಲ್ಲ ಇದೆ. ನೋಡಿ ಪಿಕ್ಚರ್ ಪರ್ಫೆಕ್ಟ್ ರೌಂಡ್ ಲೆವೆಲ್ 23,600 ಮತ್ತು ಅದು ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಲೆವೆಲ್ ಕೂಡ. ಇಲ್ಲಿ ಒಂದು ಕೊನೆ ಮೂಮೆಂಟ್ ಬಂದಿದೆ, ಇನ್ನಷ್ಟು ನೀವು ಗಮನಿಸೋದು ಬೇಕಾಗಿಲ್ಲ. ಬಟ್ 23,700 ಸದ್ಯಕ್ಕೆ ರೆಸಿಸ್ಟೆನ್ಸ್. ಅಪ್ಪಿತಪ್ಪಿ ಈ ಝೋನಲ್ಲಿ ಏನಾದ್ರು ನಾಳೆ ಓಪನ್ ಆಯಿತು ಅಂತಂದರೆ ನೋಡಿ ಒಂದು ಪಿಕ್ಚರ್ ಪರ್ಫೆಕ್ಟ್ ಒಂದು ರೇಂಜ್ ಬೌಂಡು ಮಾರ್ಕೆಟ್ ಆಗಿರುತ್ತೆ. ಎಷ್ಟು ದೊಡ್ಡ ಬೇಕಾದ್ರೆ ರೇಂಜ್ ಆಗಿರ್ಬೋದು, ಯಾಕಂದರೆ ಬಂದಿರುವಂಥ ಫಾಲ್ ಶಾರ್ಪ್ ಇದೆ. ಸ್ವಲ್ಪ ನೀವು ದೂರದಲ್ಲಿರಬೇಕು. 24,000ದಿಂದ 23,600 ಈ ರೇಂಜಲ್ಲಿ ನಾಳೆ ಎಕ್ಸ್ಪೈರಿ ಮುಗಿಸುವಂಥ ಸಾಧ್ಯತೆ ಇದೆ. ಅಪ್ಪಿತಪ್ಪಿ ಈ 23,700 ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ, ಈ ರೇಂಜಲ್ಲಿ ಓಪನ್ ಆಗಿ ಆ ಥರ ಆಗಿಲ್ಲ ಅಂದರೆ ಮತ್ತೆ ಒಂದು ಬೇರೆಷ್ಟು ಕೆಳಗಡೆ 23,500 ತನಕ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ 23,700 ಬ್ರೇಕ್ ಆಗಿ ಮೇಲ್ಗಡೆ ಹೋದರೆ ಒಂದು ಸೈಡ್ ವೇಸ್ ಆಗಿ ಉಳ್ಕೊಳುತ್ತೆ. ತುಂಬ ಒಂದು ರಿಕವರಿ ಅಂತ ನೋಡೋಕೆ ಹೋಗ್ಬಿಡಿ, ಒಂದು ಸೈಡ್ ವೇಸ್ ಆಗಿ ಉಳ್ಕೋಗುತ್ತೆ. ಬ್ಯಾಂಕ್ ನಿಫ್ಟಿ ಬಗ್ಗೆ ಬರೋಣ. ನಿಫ್ಟಿನಲ್ಲಿ ನೋಡೋದಾದ್ರೆ ಸದ್ಯಕ್ಕೆ ನೋಡಿ 23,500 ಆಸ್ ಎಕ್ಸ್ಪೆಕ್ಟೆಡ್ ರೌಂಡ್ ಲೆವೆಲ್ ಅಲ್ಲಿ ಸಪೋರ್ಟ್ ಇರಬೇಕು ಇದೆ. ಮೇಲ್ಗಡೆ 23,800 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ. 23,700 ಅಷ್ಟು ಬಿಲ್ಡಪ್ ಆಗಿಲ್ಲ. ಸೊ ಮೇಲ್ಗಡೆ ಹೋದ್ರೂ 23,800 ಈಗೇನು ಇಂಪಾರ್ಟೆಂಟ್ ಆಗುತ್ತೆ. 23,800ರಿಂದ 900 ಈ ರೆಸಿಸ್ಟೆನ್ಸ್ಗಳಿರುತ್ತೆ. ಹಾಗಾಗಿ ನಾಳೆ ಒಂದು ಆಪ್ಷನ್ ಸೆಲ್ಲಿಂಗಿಗೆ ಒಳ್ಳೆ ದಿನ ಆಗ್ಬೋದು. ಅದರ ವಾಲಟಿಲಿಟಿ ಇರುತ್ತೆ. ಯಾಕೆಂತಂದರೆ ನಾಡಿದ್ದು ರಜಾ ಇದೆ, ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಆಪ್ಷನ್ ಬೈಯರ್ಸ್ 2 ದಿನ ಒಳ್ಳೆ ಟ್ರೇಡ್ ಬಂದಿದೆ. 24,300 24,400 ಇದ್ದಿದ್ದು 23 ಅಂದರೆ ಆಲ್ಮೋಸ್ಟ್ 700 ಪಾಯಿಂಟ್ಸ್ ಕರೆಕ್ಷನ್ ಆಗಿದೆ. ಹಾಗಾಗಿ ನಾಳೆ ಏಕ್ದಮ್ ಪಿ ತೊಗೊಂಡ್ಬಿಡ್ತೀನಿ, ಇನ್ನೂ ಒಂದು ಕೆಳಗಡೆ ಬೀಳಿಸ್ಬಿಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ನಾಳೆ ಒಂದು ಮಾರ್ಕೆಟು ಒಂದು ಸೈಡ್ ವೇಸ್ ಆಗಿ ಒಂದು ರೇಂಜ್ ಬೌಂಡ್ ಆಗಿ ಉಳಿಯುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೆನ್ನೆ ಏನು ಮಾತಾಡಿದ್ವಿ, ಈ ಝೋನ್ ಬಂದಾಗೆಲ್ಲ ಒಂದು ಸಪ್ಲೈ ಇದೆ, ಇಲ್ಲಿ ಹುಷಾರಾಗಿರ್ಬೇಕು ನೀವು. ಯಾಕಂದರೆ ರೌಂಡ್ ಲೆವೆಲ್ನ ಬ್ಯಾಂಕ್ ನಿಫ್ಟಿ ಬಿಟ್ಕೊಟ್ಟಿಲ್ಲ. ನಿಫ್ಟಿ ಕೆಳಗಡೆ ಬಿಟ್ಟು ಬಂದಿದೆ 24,000 ಕೆಳಗಡೆ, 26,000 ಕೆಳಗಡೆ ಬಂದಿದೆ. ಆದರೂ ಬ್ಯಾಂಕ್ ನಿಫ್ಟಿ 51,000ದಿಂದ ಕೆಳಗಡೆ ಬಂದಿಲ್ಲ ಅಂತ ನಾವು ಮಾತಾಡಿದ್ವಿ ಅಲ್ವಾ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಆ ಥರ ಇದ್ದಾಗ ನಾವೇನಂತ ಮಾತಾಡಬೇಕು, ಬ್ಯಾಂಕ್ ನಿಫ್ಟಿನಲ್ಲಿ ಈ ಸಪ್ಲೈ ಝೋನಿಂದ ಒಂದು ರಿಕವರಿ ಬರಬೇಕು ಅಂತ ಇತ್ತು. ಸೊ ಇವತ್ತೇನಾಯಿತು, ಇಲ್ಲಿ ಒಂದು ಶಾರ್ಪ್ ಆಗಿ ಮೂವ್ಮೆಂಟ್ ಬಂತು. ಒಂದು ಸಣ್ಣದಾಗಿ ಒಂದು 100 ಪಾಯಿಂಟ್ಸ್ ಟ್ರೇಡ್ ಕೂಡ ಇತ್ತು. ನೋಡಿ ಇದು ಪಿಕ್ಚರ್ ಪರ್ಫೆಕ್ಟ್ ಸಪ್ಲೈ ಝೋನು ಇಲ್ಲಿ ಬಂತು. ಇವತ್ತೇನಾದ್ರು 51,400 ಮೇಲ್ಗಡೆ ಹೋಗಿತ್ತು ಅಂತಂದರೆ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಓಕೆ ಇವತ್ತಿಗೆ ಒಂದು ರೇಂಜ್
ರೇಂಜ್ ಬೌಂಡ್ ಆಗಿ ಉಳ್ಕೋಬಹುದು ಮಾರ್ಕೆಟ್ ಅಂತ. ಆದರೆ ಏನಾಯಿತು, ಅಲ್ಲಿ ಹೋಗೋಕ್ಕಷ್ಟೊತ್ತಿಗೆ ವಾಪಸ್ ರಿಕವರಿ ಬಂದು ಇಲ್ಲಿ ಒಂದು ಶಾರ್ಪ್ ಫಾಲ್ ಬಂದಿದೆ, ಕಾಣಿಸ್ತಾ ಇದೆಯಾ? ಇದು ಆಪ್ಷನ್ ಬೈಯರ್ಸಿಗೆ ಬೇಕಾಗಿರುವಂಥ ಎಂಟ್ರಿ. ಈ ಒಂದು ಶಾರ್ಪ್ ಫಾಲನ್ನು ಯಾರ್ಯಾರು ವಿಟ್ನೆಸ್ ಮಾಡಿದ್ರು ನೀವು, ಆಗ ಓಕೆ ಇಲ್ಲಿ ಏನೋ ಒಂದು ದೊಡ್ಡದಾಗಿ ಆಗ್ತಾ ಇದೆ. ಇಷ್ಟು ದೊಡ್ಡ ಕ್ಯಾಂಡಲ್ ಇಲ್ಲಿಂದ ರಿವರ್ಸಲ್ ಬಂದಿದೆ ಅಂದರೆ ಇಲ್ಲಿ ಅಟೆಂಪ್ಟ್ ಮಾಡಿದ್ದನ್ನು ಸೇರಿಸ್ಕೊಂಡು ಬರ್ತಾ ಇದೆ ಅಂತಂದರೆ ಅರ್ಥ ಏನು? ಇಲ್ಲಿ ನೋಡಿ, ಇಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಇಬ್ಬರು ಫೈಟ್ ಮಾಡಿದ್ದಾರೆ, ಮಾಡಿಲ್ವಾ? ಇಲ್ಲಿ ನೋಡಿ, ಇಲ್ಲಿಂದ ಮೇಲ್ಗಡೆ ತೊಗೊಂಡೋಗಿ ನೋಡಿದ್ದಾರೆ, ಇಲ್ಲಿ ವಾಪಸ್ ಕೆಳಗಡೆ ಬಂದರೆ ಇಲ್ಲಿಂದ ಮತ್ತೆ ಮೇಲ್ಗಡೆ ತೊಗೊಂಡೋಗಿ ನೋಡಿದ್ದಾರೆ. ಇವರಿಬ್ಬರದು ಫೈಟ್ ಆಗಿದೆ. ಆಮೇಲೆ ಯಾರು ತೊಗೊಂಡಿದ್ದಾರೆ? ಡಾಮಿನೇಟಿಂಗ್ ಕ್ಯಾಂಡಲ್ ಆದಮೇಲೆ ರೆಡ್ ಬಂದಿದೆ. ಸೊ ಈ ಝೋನ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿದರೆ ಇಲ್ಲಿ ತನಕ ಟ್ರೇಡ್ ಸಿಕ್ಕಿತ್ತು. ಇದಾದ್ಮೇಲೆ ನೋಡಿ, ಈ ಝೋನಲ್ಲಿ ಏನಾಗಿರುತ್ತೆ ಅಂದರೆ ಇಂಟ್ರೆಸ್ಟಿಂಗ್ ಆಗಿ 50,700 ಸಣ್ಣದಾಗಿ ಸಪೋರ್ಟ್ ಬಿಲ್ಡಪ್ ಮಾಡಿದ್ರು. ಇವತ್ತು ಮಾರ್ಕೆಟಿಗೆ ಸಮಯ ಕೊಟ್ಟಿದ್ದು ತುಂಬ ಕಡಿಮೆ, ಆದರೆ 50,700 ಒಂದು ಬಿಲ್ಡಪ್ ಆಯಿತು. ನೋಡಿ, ಇಲ್ಲಿ ಒಂದು ಶಾರ್ಟ್ ಕವರಿಂಗ್, ಇದು ಗ್ಯಾರಂಟಿ ಇದೆ ಅನ್ನೋದು ಚಳ್ಳೆ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಟ್ರೇಡು. ಯಾಕೆ ಅಂತಂದರೆ ತಲೆ ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ನಿಮಗೆ 50,500 ತನಕ ಬರ್ಬೋದು, ಒಂದು 500 ಪಾಯಿಂಟ್ ಸ್ಟ್ರೈಟ್ ಅವೇ ಬರ್ಬೋದು ಅಂದ್ಕೊಂಡ್ವಿ. ಆದರೆ ಅದಕ್ಕಿಂತ ಮುಂಚೆನೇ ಒಂದು ಪಾಸ್ ಮಾಡ್ತು ಮಾರ್ಕೆಟು. ಪಾಸ್ ಮಾಡಿ ಈ ರೀತಿಯಾಗಿ ವಾಪಸ್ ಫಾಲ್ ಬಂತು. ನೋಡಿ, ಈ ಥರ ಒಂದು ಫಾಲ್ ಬಂದು ಪಾಸ್ ಆಗಿ ಫಾಲ್ ಬಂದರೆ ಯಾವಾಗಲೂ ಮಾತಾಡ್ತೀವಿ ಪಾಸ್ ಬಸ್ ಸ್ಟ್ಯಾಂಡ್ ಫಾಲ್ ಅಥವಾ ಅಪ್ ಮೂಮೆಂಟ್ ಬಸ್ ಸ್ಟ್ಯಾಂಡ್ ಅಪ್ ಮೂಮೆಂಟ್, ಇದೆಲ್ಲ ಶಾರ್ಪ್ ಸೆಂಟಿಮೆಂಟ್ ಆಗಿರುತ್ತೆ. ಈ ಥರ ಬಂದಾಗ ಒಂದು ಅದ್ಭುತವಾದಂಥ ಟ್ರೇಡು ಇಲ್ಲಿ ಸೆಕೆಂಡ್ ಹಾಫಲ್ಲಿ ಕೂತಿತ್ತು. ಸೊ ಇಲ್ಲಿ ಬಂದಿರುವಂಥದ್ದು ರಿಕವರಿ ಈ ಥರ ಅಂತ ಅನ್ಸ್ಬೋದು. 50,290 ಹೋಗಿದೆ ಅಂತ ನೀವು ಅನ್ಕೋಬೋದು, ಆದರೆ ಆ ರೀತಿ ಆಗಿಲ್ಲ. ಕ್ಲೋಸಿಂಗ್ ಬೇಸಿಸಲ್ಲಿ 50,088 ಕ್ಲೋಸಿಂಗ್ ಆಗಿದೆ. 50,000 ಯಾವುದು ಎಲ್ಲಿ ಇದು ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ಕೊಂಡ್ಬೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ, ಇದು ತುಂಬ ಹಿಂದಿಂದ ಬಂದಿರುವಂಥ ಟ್ರೆಂಡ್ ಲೈನು ಅಂತ ಮಾತಾಡ್ಕೊಂಡು ಬಂದಿದ್ವಿ. ನೆನಪಿದೆ ಯಾರಿಗೆ? ಕೋವಿಡಿಂದ ಬಂದಿರುವಂಥ ಟ್ರೆಂಡ್ ಲೈನ್ ಇದು, ತೋರಿಸ್ತೀನಿ ಒಂದು ನಿಮಿಷ. ಸೊ ಸಿಕ್ಕಾಪಟ್ಟೆ ಟ್ರಯಾಂಗಲ್ ಆಗಿಬಿಟ್ಟಿದೆ ನೋಡಿ. ಕೋವಿಡ್ ಫಾಲ್ ಆದಾಗಿಂದ ಬಂದಿರುವಂಥ ಟ್ರೆಂಡ್ ಲೈನ್ ಇದು. ಇದನ್ನು ಏನಾದರೂ ಬ್ಯಾಂಕ್ ನಿಫ್ಟಿ ಈಗ ಮುರಿತು ಅಂತಂದರೆ ಈಗ ನೋಡ್ತಿರೋದೆಲ್ಲ ನೀವು ಮರ್ತ ಹೋಗಬೇಕಾಗುತ್ತೆ, ಅಂಥ ದೊಡ್ಡ ಫಾಲ್ ಸಿಗೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಇಲ್ಲಿಂದ ನೋಡಿ ಒಂದು ಸ್ಕ್ವೀಸ್ ಮಾಡ್ಕೊತಾನೆ ಬಂದಿದ್ದಾರೆ. ಕ್ಲೀನಾಗಿ ನೀವು ಹೇಳ್ಕೊಂಡ್ರೆ ಎಷ್ಟು ಹತ್ರಕ್ಕೆ ತೊಗೊಂಡು ಬಂದಿದ್ದಾರೆ ಅಂದರೆ ಇದು ತುಂಬ ಒಂದು ನ್ಯಾರೋ ರೇಂಜ್ ಆಗ್ತಾನೆ ಬಂದಿತ್ತು. ಇಲ್ಲಿ ಫಾಲ್ ಬಂತು ಅಂತಂದರೆ ತುಂಬ ದೊಡ್ಡ ಫಾಲ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಆ ರೀತಿ ಆಗಿಲ್ಲ ಅಂದರೆ ಒಳ್ಳೇದು ಅನ್ಕೋತೀನಿ. ಬಟ್ ಡಾಲರ್ ಏನಾದ್ರು ಹಿಂಗೆ ಕಂಟಿನ್ಯೂ ಆಕ್ಷನ್ ಆಗಿ ಮೇಲ್ಗಡೆ ಹೋಗ್ತಾನೆ ಹೋಯ್ತು ಅಂತಂದರೆ ಇಲ್ಲಿ ಒಂದು ಬ್ಯಾಂಕ್ ನಿಫ್ಟಿನಲ್ಲಿ ಶಾರ್ಪ್ ಫಾಲ್ ಬರ್ಬೋದು. ಮುಂದಕ್ಕೆ ನೋಡ್ತಾ ಹೋಗೋಣಂತೆ. ಆದರೆ ಆ ರೀತಿ ಆಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ನೋಡಿ, ಎಕ್ಸಾಕ್ಟಾಗಿ ಆ ಝೋನಿಗೆ ಬಂದು ಇವತ್ತು ಅಲ್ಲಿಂದ ಒಂದು ಸಪೋರ್ಟ್ ತೊಗೊಂಡಂಗೆ ಕಾಣಿಸ್ತಾ ಇದೆ. ಸೊ ನಾಳೆ ನಾನು ಒಂದು ರೇಂಜ್ ಬೌಂಡ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾಳೆ ನಿಫ್ಟಿ ಟ್ರೇಡ್ ಮಾಡೋಕ್ಕೆ ಭಯ ಆಗುತ್ತೆ ಅನ್ನೋರು ಖಂಡಿತವಾಗ್ಲೂ ಬ್ಯಾಂಕ್ ನಿಫ್ಟಿನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಲ್ಲಿಂದ ಖಂಡಿತವಾಗ್ಲೂ ಒಂದೇ ಸಲ ಇದು ಕಂಟಿನ್ಯೂಷನ್ ಆಗಲ್ಲ, ಇಲ್ಲೊಂದು ಸ್ವಲ್ಪ ನೋಡಿ ಆಮೇಲೆ ಇದು ಕಂಟಿನ್ಯೂಷನ್ ಆಗ್ಬೋದು ಅನ್ನೋ ನನ್ನ ಅಭಿಪ್ರಾಯ. ಹಾಗಾಗಿ ನೋಡಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಪ್ಪಿತಪ್ಪಿದ್ದಕ್ಕಿಂತ ಕೆಳಗಡೆ ಓಪನ್ ಆದ್ರೂ ಕೂಡ ಇಮಿಡಿಯೇಟಾಗಿ ನಾನು ಪಿ ಕಡೆಗೆ ನಾನೇ ಫೇವರಬಲ್ ಆಗಿರೋದಿಲ್ಲ. ಯಾಕೆಂದರೆ 52,500 ಆಲ್ಮೋಸ್ಟ್ 50,000 ಅಂದರೆ 2,500 ಪಾಯಿಂಟು 2 ದಿನದಲ್ಲಿ ಸಿಕ್ಕಿದೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ನಾಳೆ ಒಂದು ರೇಂಜ್ ಬೌಂಡ್ ಆಗಿರುತ್ತೆ. ಸೊ ಮುಂದಿನ ವಾರ ತನಕ ಆಪ್ಷನ್ ಸೆಲ್ಲರ್ಸಿಗೆ ಮತ್ತೆ ಒಂದು ಒಳ್ಳೆ ಟ್ರೇಡು ಸಿಗುವಂಥ ಸಾಧ್ಯತೆ. ಯಾಕೆಂದರೆ ಈಗನೇ ಆಪ್ಷನ್ ಬೈಯರ್ಸ್ ಟ್ರ್ಯಾಪ್ ಆಗದೆ ಇವಾಗ ನೋಡಿ ಇಷ್ಟು ದೊಡ್ಡ ಫಾಲ್ ಬಂತು. ಈಗ ಇಷ್ಟೊಂದು 1,000 ಪಾಯಿಂಟ್ಗಳು ಸಿಗ್ತಿದೆ ಒಂದೊಂದು ದಿನಕ್ಕೆ ಅಂತ ಹೇಳ್ಬಿಟ್ಟು ಈಗ ನೀವು ಆ ಥರ ಒಂದು ಅಗ್ರೆಸಿವ್ ಟ್ರೇಡ್ನ ಪ್ಲಾನ್ ಮಾಡ್ಕೋತೀರಾ. ಆದರೆ ಮಾರ್ಕೆಟ್ ಏನು ಮಾಡುತ್ತೆ, ಈಗ ಒಂದು ರೇಂಜ್ ಬೌಂಡ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಅದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಆಯಿತು, ಒಂದು ಪಾಸ್ ಆಗಿತ್ತು, ದೊಡ್ಡದಾಗಿತ್ತು, ಫಾಲ್ ಬಂದಿದ್ದು, ಆದರೆ ಇದು ಇಂಪಾರ್ಟೆಂಟ್ ಟ್ರೆಂಡ್ ಲೈನಿಗೆ ಬಂದಿದೆ. ಹಾಗಾಗಿ ಇಲ್ಲಿ 4-5 ದಿನ ಈ ಥರ ಕಂಟಿನ್ಯೂಷನ್ ಬಂತಲ್ಲ, ಆ ರೀತಿ ಬರುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಬಂದರೆ ನೋಡ್ತಾ ಹೋಗೋಣ. ಬಟ್ 49,500 ವೆರಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಲೈನು ಹಿಂದ್ಗಡೆ ಹಾಕೊಂಡಿರೋಂಥ ಟ್ರೆಂಡ್ ಲೈನ್ ಅಲ್ಲೇ ಇದೆ. ಹಾಗಾಗಿ ಅದನ್ನು ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ನಾಡಿದ್ದು ಇನ್ನೇ ನಾಳೆ ಒಂದಿನ, ನಾಡಿದ್ದು ರಜಾ ಇದೆ. ಸೋಮವಾರ ಮತ್ತು ಮಂಗಳವಾರಕ್ಕೆ ಫಿನ್ ನಿಫ್ಟಿ ಎಕ್ಸ್ಪೈರಿ, ಮುಂದಿನ ಮಂಗಳವಾರ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರೋದಿಲ್ಲ ಮುಂದಿನ ವಾರದಿಂದ. ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರಿ, ಮುಂದಿನ ಬುಧವಾರ ರಜಾ ಇದೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪೊಸಿಷನ್ನ ದಯವಿಟ್ಟು ಕ್ಯಾರಿ ಮಾಡಬೇಡಿ. ನಾಳೆ ಯಾರು ಮುಂದಿನ ವಾರಕ್ಕೆ ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಇನ್ನೆಲ್ಲೋ ಚೇಂಜ್ ಆಗಿಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ಯಾಕೆಂದರೆ 3 ದಿನ ರಜೆ ಇದೆ. ಗ್ಲೋಬಲ್ ಮಾರ್ಕೆಟ್ 3 ದಿನ ಎದ್ದಿರುತ್ತೆ, ನಾವು ಮಲಗಿರ್ತೀವಿ. ಹಾಗಾಗಿ ಸೋಮವಾರ ಎದ್ದಾಗ ಮತ್ತೆ ಒಂದು ದೊಡ್ಡದಾಗಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನಲ್ಲಿ ಓಪನ್ ಆಗುವಂಥ ಸಾಧ್ಯತೆ ಇದೆ. ಇದನ್ನ ನಾನು ದೀರ್ಘ ರಜೆಯ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಹಿಸ್ಟಾರಿಕಲಿ ನಾವು ನೋಡ್ತಾ ಬಂದ್ವಿ ಎಷ್ಟು ಸಲ ನಮಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನು ಉದಾಹರಣೆಗಳು. ಜಾಸ್ತಿ ಸಲ ನಮಗೆ ರಜಾ ಈ ಥರ 3 ದಿನ ರಜಾ ಬಂದಾಗ ಸಿಗುವಂಥದ್ದು ಕಾಣುತ್ತೆ. ಅದನ್ನ ಬೇಕಾದರೆ ಈ ವಿಡಿಯೋದ ಎಂಡೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಇವತ್ತು ಯಾವುದು ಸ್ಟಾಕ್ಗಳನ್ನು ಮಾತಾಡ್ತಾ ಇಲ್ಲ. ಸುಮಾರು ಜನ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಲಮ್ಸಮ್ ಇನ್ವೆಸ್ಟ್ ಮಾಡೋಕ್ಕೆ ಕೇಳಿದಿರಾ, ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಕೇಳಿದಿರಾ. ನೋಡಿ, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಚಾನಲಲ್ಲಿ ವಿಡಿಯೋ ಇದೆ. ನೀವೇನು ಚೆಕ್ ಮಾಡಬೇಕು, ನೀವು ಯಾವುದೋ ಒಂದು ಆಯಿತು ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು ಯಾವುದನ್ನು ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ಅದರದ್ದು ಇವಾಗ ಏನು ನಡೀತಾ ಇದೆ ವ್ಯಾಲ್ಯೂಯೇಷನ್ನು, ಈ ಸ್ಟಾಕು ಯಾವ ಸೆಕ್ಟರ್ ಇದೆ. ಲಾರ್ಜ್ ಕ್ಯಾಪ್ ಅಂದರೆ ಅದರಲ್ಲಿ ಬೇರೆ ಸೆಕ್ಟರ್ ಇದೆ, ಮಿಡ್ ಕ್ಯಾಪಲ್ಲೂ ಬೇರೆ ಸೆಕ್ಟರ್ ಇದೆ. ಸೆಕ್ಟರ್ ಯಾವ ರೀತಿ ನಡೀತಾ ಇದೆ, ಅದು ಒಂದು ಸಿಕ್ಲಿಕಲ್ ಸೆಕ್ಟರ್, ನಾನು ಇವಾಗ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದಾ, ಏನಾದ್ರು ಗ್ಲೋಬಲ್ ಇನ್ವೆಸ್ಟ್ ಮೇಲೆ ಡಿಪೆಂಡ್ ಆಗಿದೆಯಾ, ಆಯ್ತು ಆಗಿಲ್ಲ, ಅಥವಾ ಲಾಂಗ್ ಟರ್ಮಲ್ಲಿ ಇದು ಚೆನ್ನಾಗಿ ಆಗುವಂಥ ಸೆಕ್ಟರ್ ಅಂತ ಅನಿಸ್ತು ಅಂತಂದರೆ ಅದರಲ್ಲಿ ಇವಾಗ ಎಷ್ಟು ಕರೆಕ್ಷನ್ ಸಿಗ್ತಾ ಇದೆ, ಅದರ ಇಂಡಸ್ಟ್ರಿ ಆವ್ರೇಜ್ ಎಷ್ಟಿದೆ, ಈ ಸ್ಟಾಕು ತುಂಬ ಓವರ್ ರೇಟೆಡ್ ಆಗಿದೆಯಾ ಇನ್ನೂ ಅಥವಾ ಕರೆಕ್ಷನ್ ಆಗಿದೆಯಾ, ಇಷ್ಟು ಬೇಸಿಕ್ ಮಾನದಂಡಗಳನ್ನು ನೀವು ಚೆಕ್ ಮಾಡಲೇಬೇಕು. ಅಫ್ಕೋರ್ಸ್ ನೀವು ನಿಫ್ಟಿ 50 ಅಥವಾ ನಿಫ್ಟಿ 100 ಸ್ಟಾಕಲ್ಲಿ ಲಾಂಗ್ ಟರ್ಮಲ್ಲಿ ಚೆಕ್ ಮಾಡ್ತಾ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂದರೆ ತುಂಬ ಫಂಡಮೆಂಟಲಿ ಚೆಕ್ ಮಾಡೋದಬೇಕಾಗಿಲ್ಲ. ಆದರೆ ಯಾರ್ಯಾರು ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಪೆನ್ನಿ ಸ್ಟಾಕ್ಗಳನ್ನು ಚೆಕ್ ಮಾಡ್ತಾ ಇದ್ರಲ್ಲ ನೀವು, ಅದರಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಏನಾರು ಇದೆಯಾ, ಪ್ರಮೋಟರ್ಗಳು ಪ್ಲೆಡ್ಜ್ ಮಾಡಿದಾರಾ, FIS DS ಅವರು ಇದಾರಾ, ಆಚೆ ಹೋಗ್ತಾ ಇದ್ದಾರಾ, ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಆಗಿದೆ, ಕ್ವಾರ್ಟರ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಇಯರ್ ಆನ್ ಇಯರ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬುಲ್ ಮಾರ್ಕೆಟ್ನಲ್ಲಿ ಯಾವುದು ಕಣ್ಣಿಗೆ ಕಾಣಿಸ್ತಾ ಇರೋಂಥ ಸ್ಟಾಕ್ಗಳೆಲ್ಲ ಎದ್ದುಗಳು ಬಂದುಬಿಟ್ಟಿರ್ತವೆ, ದೆವ್ವ ಥರ ಎದ್ದು ಬಂದುಬಿಟ್ಟಿರುತ್ತೆ, ಆಯಿತಾ, ಜಾಂಬೀಸ್ ಅಂತ ಕರೀತಾರೆ ಅದನ್ನ. ಆದರೆ ಬೇರ್ ಮಾರ್ಕೆಟ್ ಬಂದಾಗ ಅವೆಲ್ಲ ಮಲ್ಕೊಂಡ್ಬಿಡ್ತವೆ, ಮತ್ತೆ ವಾಪಸ್ಸು ಗುಂಡಿ ಒಳಗೆ ಹೋಗ್ಬಿಡ್ತವೆ, ಮತ್ತೆ ಹೇಳುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇಷ್ಟು ದಿನ ಏನೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಆಫ್ಟರ್ ಕೋವಿಡಿಂದ ಸ್ಪೆಕ್ಟಾಕ್ಯುಲರ್ ರಿಟರ್ನ್ ಕೊಟ್ಟಿದೆ, ಅದು
ಗಾಳಿ ಇದ್ದು ಅದರೊಳಗಡೆ ಆ ಬಲೂನ್ ಊದಿದ್ರೆ ಪರವಾಗಿಲ್ಲ, ಗಾಳಿ ಇಲ್ದಲೇ ಇರುವಂಥ ಬಲೂನ್ ಆಗಿದ್ದಾರೆ ಇವಾಗ ಡಮ್ ಅನ್ನೋಕ್ಕೆ ಈಗ ಬೆಸ್ಟ್ ಟೈಮು. ಆಲ್ರೆಡಿ ಸುಮಾರು ಸ್ಟಾಕ್ಗಳು ಆ ರೀತಿ ಆಗಿದೆ. ಆದರೆ ಫಂಡಮೆಂಟಲ್ ಒಳ್ಳೆ ಸ್ಟಾಕ್ ಆದರೆ ನೀವು ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ಕೋಬೋದು. ಆದರೆ ಪೆನ್ನಿ ಸ್ಟಾಕ್ಗಳು ಅಥವಾ ಎಷ್ಟೋ ಒಂದು ಹೋಗಿದ್ದಂಥ ಸ್ಟಾಕು ಇವಾಗ 80% ಕರೆಕ್ಷನ್ ಸಿಗ್ತಿದೆ, 70% ಕರೆಕ್ಷನ್ ಸಿಗ್ತಿದೆ ಅಂತ ದಯವಿಟ್ಟು ಬರೀ ಅದೊಂದು ಮಾನದಂಡದಿಂದ ನೀವು ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಮತ್ತೊಂದು ಚಾಟ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.